ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಬನ್ನಿರಿ, ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ. ಈ ದಿವಸದ ಪ್ರಾರ್ಥನೆಯ ವಿಷಯ ಮಾರಣಾಂತಿಕ ವೈರಸ್ಗೋಸ್ಕರವಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತು, ಕೊರೋನಾ ವೈರಸ್ನ ನಿಮಿತ್ತವಾಗಿ ಅನೇಕರು ತಮ್ಮ ಕುಟುಂಬಸ್ಥರನ್ನು ಕಳೆದುಕೊಂಡರು. ನಮ್ಮ ಜೀವನಗಳು ಅದರ ನಿಮಿತ್ತವಾಗಿ ಹದಗೆಟ್ಟು ಅನೇಕ ವ್ಯಾಪಾರ ವಹಿವಾಟುಗಳು ನಷ್ಟ ಹೊಂದಿ ಅನೇಕ ಕಂಪನಿಗಳು, ಅನೇಕ ವ್ಯಾಪಾರಗಳು ಮುಚ್ಚಲ್ಪಟ್ಟವು. ಮತ್ತೆ ನಮಗೆ ಚೆನ್ನಾಗಿ ಗೊತ್ತು, ವಾರ್ತೆಗಳಲ್ಲಿ ನಾವು ಕಾಣುತ್ತಿರಬಹುದು, ಅನೇಕ ದೇಶಗಳಲ್ಲಿ, ನಮ್ಮ ಭಾರತ ದೇಶದಲ್ಲೂ ಸಹ ಮತ್ತೆ ಕೊರೋನಾ ವೈರಸ್ ಪ್ರಾರಂಭವಾಗಿದೆ. ಈ ವಿಡಿಯೋವನ್ನು ನೋಡುತ್ತಿರುವಾಗ ನಮ್ಮ ಸುರಕ್ಷತೆಯಲ್ಲಿ ನಾವಿರೋಣ. ಅದೇ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ನಂಬೋಣ. ಕೀರ್ತನೆ 23 ಅದರ 4ನೇ ವಾಕ್ಯ ಹೇಳುತ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರಿನು. ಈ ವಾಗ್ದಾನದ ವಾಕ್ಯವನ್ನಿಟ್ಟು ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಯಾವುದೇ ಕೇಡು ನಮಗೆ ಬರದಂತೆ ದೇವರು ನಮ್ಮನ್ನು ಕಾಪಾಡಿ ನಮ್ಮನ್ನು, ನಮ್ಮ ಕುಟುಂಬವನ್ನು ದೇವರು ನಡೆಸುವಂತೆ ಆತನೇ ನಮ್ಮ ವೈದ್ಯನಾಗಿದ್ದಾನೆ. ಯೆಹೋವ ರಫ ನಮಗೆ ಸುಖ ಕೊಡುವಂಥ, ಸ್ವಸ್ಥತೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ವಾಕ್ಯವನ್ನಿಟ್ಟು ನಾವು ಪ್ರಾರ್ಥಿಸೋಣವೇ. ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ದೇವರು ತನ್ನ ಸಂರಕ್ಷಣೆಯನ್ನು ಕೊಡುವಂತೆ, ಯಾವುದೇ ವೈರಸ್ನ ನಿಮಿತ್ತವಾಗಿ ಯಾವುದೇ ಜೀವದ ಹಾನಿಗಳಾಗದಂತೆ ದೇವರ ಬಳಿಯಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣವೇ. ಒಳ್ಳೆಯ ಯೇಸು ಸ್ವಾಮಿ, ನಿನ್ನ ಸಮ್ಮುಖಕ್ಕೆ ನೇರವಾಗಿ ನಾವು ಬರುತ್ತಾ ಇದ್ದೇವೆ. ಅಪ್ಪ, ಕೊರೋನಾ ವೈರಸ್ನ ನಿಮಿತ್ತವಾಗಿ ಅನೇಕ ದೇಶಗಳಲ್ಲಿ ಮತ್ತೆ ಕರ್ತನೇ ಅನೇಕ ಪ್ರಾಣ ಹಾನಿ ಉಂಟಾಗಿದೆ ಸ್ವಾಮಿ. ಅನೇಕರು ತಮ್ಮ ಜೀವವನ್ನು ಕರ್ತನೇ ಕಳೆದುಕೊಂಡಿದ್ದಾರೆ. ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ಭಾರತ ದೇಶದ ಎಲ್ಲ ಕಡೆಯಲ್ಲಿಯೂ ಯೇಸುವಿನ ರಕ್ತವನ್ನು ಕರ್ತನೇ ನಾವು ಚುಮುಕಿಸುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ನಿನ್ನ ಬಿಡುಗಡೆಯ ಹಸ್ತವು ಚಾಚಲ್ಪಡಲಿ. ಅಪ್ಪ, ಎಲ್ಲ ವೈರಸ್ನ ಮೇಲೆ ನೀನು ಜಯವನ್ನು ಕೊಡಬೇಕಾಗಿ ನಾವು ಬೇಡುತ್ತಾ ಇದ್ದೇವೆ. ಎಲ್ಲ ದೇಶಗಳಲ್ಲಿಯೂ ಸಹ ಏಸಪ್ಪ ನಿನ್ನ ಸ್ವಸ್ಥತೆಯ ಹಸ್ತವು ಕರ್ತನೇ ಚಾಚಲ್ಪಡಬೇಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಅಪ್ಪ, ನಾವು ವಾಕ್ಯದಲ್ಲಿ ನಾವು ಓದುತ್ತೇವೆ, ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿಯೂ ಬಾಧೆ ಉಂಟಾದರೂ ಸಹ ಗೋಷಾನ್ ಎಂಬಂಥ ಆ ಪ್ರಾಂತ್ಯದಲ್ಲಿ ನಿನ್ನ ಮಕ್ಕಳಾದಂಥ ಇಸ್ರಾಯೇಲರು ಇರುವಾಗ ಯಾವುದೇ ಹಾನಿಯಾಗದಂತೆ ನೀನು ಕಾಪಾಡಿದ ಹಾಗೆ ನಿನ್ನ ಮಕ್ಕಳನ್ನು, ನಮ್ಮ ದೇಶವನ್ನು ನೀನು ಸಂರಕ್ಷಿಸಬೇಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನೀನು ಜಯವನ್ನು ಕೊಡುವಂಥ ಪ್ರೀತಿಗಾಗಿ ಸ್ತೋತ್ರ. ನೀನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ದೇವರು ನಮ್ಮ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಅದೇ ಸಮಯದಲ್ಲಿ ನಾವು, ನಮ್ಮ ಮಕ್ಕಳು, ನಮ್ಮ ಕುಟುಂಬ ಎಲ್ಲವೂ ಸಹ ನಾವು ಸುರಕ್ಷಿತವಾಗಿರೋಣ, ಜಾಗರೂಕತೆಯಿಂದ ಇರೋಣ. ಈ ವೈರಸ್ನ ಮೇಲೆ ದೇವರು ಖಂಡಿತವಾಗಲೂ ನಮ್ಮೆಲ್ಲರಿಗೂ ದೇವರು ಜಯವನ್ನು ಕೊಡುತ್ತಾನೆ. ಗಾಡ್ ಬ್ಲೆಸ್ ಯು.